ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾಡ ಹಬ್ಬ ದಸರೆಗೆ ದಿನಗಣನೆ, ಆದರೆ ಕಾಮಗಾರಿಗಳು ಮಾತ್ರ ಕುಂಟುತ್ತಾ ಸಾಗಿವೆ. ಈ ಮಧ್ಯೆ ಇಂದು ಸಚಿವ ಸುರೇಶ್ ಕುಮಾರ್ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ದಸರೆಯ ಕಾಮಗಾರಿಗಳ ಪ್ರಗತಿ ಕುರಿತು ಸಚಿವ ಸುರೇಶ್ ಕುಮಾರ್ ಇವತ್ತು ಖುದ್ದು ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳ ಜೊತೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದ್ರು. ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ರಸ್ತೆ, ರಾಜಪಥದ ರಸ್ತೆ ಹಾಗೂ ಟೌನ್ ಹಾಲ್ ಬಳಿಯ ಅಂಡರ್ ಪಾರ್ಕಿಂಗ್ ಇವೇ ಮೊದಲಾದ ಸ್ಥಳಗಳಿಗೆ ಭೇಟಿ ನೀಡಿ ಕಾಮಗಾರಿಗಳ ಪ್ರಗತಿ ಗುಣಮಟ್ಟವನ್ನ ಪರೀಕ್ಷಿಸಿದ್ರು. ಈ ವೇಳೆ ನಗರದ ರಾಜಪಥ ರಸ್ತೆಗೆ ಭೇಟಿ ನೀಡಿದ ಸುರೇಶ್ ಕುಮಾರ್ ಕಾಮಗಾರಿಗೆ ಬಳಸುತ್ತಿದ್ದ ಸಿಮೆಂಟ್, ಮರಳು, ಜಲ್ಲಿ ಇವೇ ಮೊದಲಾದವುಗಳ ವೀಕ್ಷಣೆ ಮಾಡಿದ್ರು. ಈ ವೇಳೆ ಕಳಪೆ ಸಿಮೆಂಟ್ ಇಟ್ಟಿಗೆ ಬಳಸಿದ್ದನ್ನ ಕಂಡ ಸಚಿವರು ಈ ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಸುಮಾರು 8 ದಿವಸಗಳಲ್ಲಿ ಅದನ್ನೆಲ್ಲ ಮುಚ್ಚಿ ಓಡಾಡೋ ರೀತಿ ಮತ್ತೆ ಆಮೇಲೆ ಯುಟಿಲಿಟೀಸ್ನ ಶಿಫ್ಟ್ ಮಾಡ್ತಾರೆ ದಸರಾ ಆದಮೇಲೆ. ನಿಜ, ನೀವೇ ನೋಡಿದಂಗೆ ಕಣ್ಣಾರೆ ಒಂದೆರಡು ಸಿಮೆಂಟ್ ಇಟ್ಟಿಗೆಗಳು ಯಾವ ಗುಣ ಮಟ್ಟ ಇರಬೇಕೋ ಅದು ಇಲ್ಲದೆ ಇರೋದು ಕೂಡ ನೋಡಿದ್ದೀವಿ. ಸಂಬಂಧಪಟ್ಟ ಇಂಜಿನಿಯರ್ ಏಜೆನ್ಸಿಯವ್ರನ್ನ ಕರೀರಿ. ಆಮೇಲೆ ಇದಕ್ಕೆಲ್ಲನೂ ಕೂಡ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಇದೆ. ಲಲಿತ ಮಹಲ್ ರಸ್ತೆಯಲ್ಲಿರುವ ಮರಗಳನ್ನ ಕಡಿಯಬೇಕೆಂದು ಕೋರ್ಟ್ ಸರ್ಕಾರಕ್ಕೆ ಸೂಚಿಸಿದೆ. ಆದರೆ ಮರಗಳನ್ನ ಕಡಿಯದೆ ಹಾಗೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದ್ರು. ಆದರೆ ಪರಿಸರ ಹಿತ ದೃಷ್ಟಿಯಿಂದ ರಸ್ತೆಯ ಇಕ್ಕೆಲಗಳಲ್ಲಿ ಸೈಕಲ್ ಪಾರ್ಕಿಂಗ್ ನಿರ್ಮಿಸುವುದಾಗಿ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಪಾಲಿಕೆ ಆಯುಕ್ತರು, ದಸರೆಯ ಎಲ್ಲಾ ಕಾಮಗಾರಿಗಳು ಶೀಘ್ರವೇ ಮುಗಿಯಲಿವೆ. ಆಗಿರುವ ಲೋಪದೋಷಗಳಿಗೆ ಅಧಿಕಾರಿಗಳ ಸಭೆ ಕರೆದು ಚರ್ಚಿಸುವುದಾಗಿ ಹೇಳಿದ್ರು. ದೇ ವರ್ ನಾಟ್ ಗುಡ್ ಅಂತೇಳಿ ಅದನ್ನು ಯೂಸ್ ಮಾಡ್ಲಿಕ್ಕೆ ಇಟ್ಟಿದ್ರು ಅಥವಾ ಡಿಸ್ಕಾರ್ಡೆಡ್ ನಾನು ನೋಡ್ತೇನೆ. ಥರ್ಡ್ ಪಾರ್ಟಿ ರಿಪೋರ್ಟ್ಸ್ ಇದಾವೆ, ಕ್ವಾಲಿಟಿ ಕಂಟ್ರೋಲ್, ದಟ್ ಐ ವಿಲ್ ಚೆಕ್. ಇನ್ ಕೇಸ್ ಅದರಲ್ಲಿ ಮಿಸ್ಟೇಕ್ ಇದ್ದಲ್ಲಿ ವಿಲ್ ಟೇಕ್ ಆಕ್ಷನ್. ಅದೇನೇ ಆಗ್ಲಿ, ದಸರೆಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಇನ್ನಾದ್ರೂ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರು ಚಿತ್ತ ಹರಿಸಿ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡಬೇಕಿದೆ. ಆ ಮೂಲಕ ಯಶಸ್ವಿ ದಸರೆ ನಡೆಸಲು ಮುಂದಾಗಬೇಕಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7, ಮೈಸೂರು. ದಸರೆಗಾಗಿ ಗಜಪಡೆಯನ್ನ ನಾಡಿಗೆ ಕರೆದುಕೊಂಡು ಬಂದಿರೋ ಕಾಡಿನ ಮಕ್ಕಳಿಗೆ ಈಗ ಅರಮನೆ ಅಂಗಳದಲ್ಲಿ ಯೋಗ ಪಾಠ. ಅರಮನೆ ಆಡಳಿತ ಮಂಡಳಿಯ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಹಕಾರಿಯಾಗ್ತಿದೆ ನೋಡೋಣ ಬನ್ನಿ. ಕಳೆದ 3 ವರ್ಷದಿಂದ ಮೈಸೂರಿನ ವೇದವ್ಯಾಸ ಯೋಗ ಸಂಸ್ಥೆ ಕಾಡಿನ ಮಕ್ಕಳಿಗೆ ಯೋಗ ಕಲಿಸುತ್ತಿದೆ. ಆನೆಗಳ ಮಾವುತರು, ಕಾವಾಡಿಗಳು ಹಾಗೂ ಅವರ ಮಕ್ಕಳಿಗೆ ಯೋಗ ಹೇಳಿಕೊಡಲಾಗುತ್ತಿದೆ. ಕಾಡಿನ ಮಕ್ಕಳ ಆರೋಗ್ಯ ಸುಧಾರಣೆ, ಮಾನಸಿಕ ಹಾಗೂ ಭಾವನಾತ್ಮಕ ಸಂಸ್ಕಾರ ನೀಡಲು ಈ ಯೋಗವನ್ನು ಕಲಿಸಲಾಗುತ್ತಿದೆ. ಅಲ್ಲದೆ ಯೋಗದ ಮೂಲಕ ಇವರಲ್ಲಿನ ಕೆಟ್ಟ ಚಟಗಳನ್ನು ಬಿಡಿಸುವ ಪ್ರಯತ್ನ ಕೂಡ ನಡೆಯುತ್ತಿದೆ. ಇದು ಕಾಡಿನ ಮಕ್ಕಳ ಸುಂದರ ಭವಿಷ್ಯಕ್ಕೆ ಅನುಕೂಲಕರವಾಗಿದೆ. ಬಹುತೇಕ ಮಾವುತರು ಬೆನ್ನು ನೋವು, ಶರೀರ ಬಿಗಿತ, ಸಂಧಿವಾತ ಹಾಗೂ ಮನೋದೈಹಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಯೋಗದ ಮೂಲಕ ಈ ರೋಗಗಳಿಗೆ ಚಿಕಿತ್ಸೆ ನೀಡುವ ಕೆಲಸವನ್ನು ಯೋಗ ಗುರುಗಳು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಅವರಲ್ಲಿರುವಂತಹ ವ್ಯಸನಗಳು ಮುಕ್ತರಾದರೆ ತುಂಬಾ ಸಂತೋಷ ಪಡ್ತೇವೆ. ಈಗಾಗಲೇ ನಾವು ಗಮನಿಸ್ತಿರಬಹುದು, ಅವರಲ್ಲಿ ತುಂಬಾ ಸ್ಟೆಮಿನಾ ಚೆನ್ನಾಗಿದೆ. ಅವರ ಹವ್ಯಾಸ ಮತ್ತೆ ಯೋಗದ ಅಭ್ಯಾಸ ಸೇರಿಸ್ಕೊಂಡ್ರೆ ತುಂಬಾ ಆರೋಗ್ಯ ಆಗುತ್ತೆ ಅನ್ನೋ ಅಪೇಕ್ಷೆಯಲ್ಲೇ ಪ್ರಕೃತಿಗೆ ಸನಿಹವಾದಂತಹ ಕೆಲವು ಆಸನಗಳು ಮಾಡ್ತೇವೆ. ಯೋಗ ನಡೆಗೆ ಉಸಿರಾಟದ ವ್ಯಾಯಾಮ, ಸೂರ್ಯ ನಮಸ್ಕಾರ, ಗುರು ನಮಸ್ಕಾರ, ಮಯೂರಾಸನ, ವೃಕ್ಷಾಸನ, ಪರ್ವತಾಸನ, ಯೋಗ ನೃತ್ಯವನ್ನು ಹೇಳಿಕೊಡಲಾಗುತ್ತಿದೆ. ಯೋಗದಿಂದ ಶರೀರದ ಎಲ್ಲ ಅಂಗಾಂಗಗಳಿಗೂ ನಾವು ಎಕ್ಸಸೈಸ್ ಅನ್ನ ಕೊಡುವಂತ ಅದು ಯೋಗ ಕಲೆ. ಅದು ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಆನೆ ಸಿಬ್ಬಂದಿಯವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅವರು. ಒಟ್ಟಾರೆ ಕಾಡಿನ ಮಕ್ಕಳ ಆರೋಗ್ಯದೆಡೆಗೆ ಸರ್ಕಾರ ತೋರಿರುವ ಈ ಬದ್ಧತೆ ನಿಜಕ್ಕೂ ಮೆಚ್ಚುವಂತಹದು. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಮುಂಗಾರಿನ ಅಬ್ಬರದ ಫಲ ಜೋಗ್ ಫಾಲ್ಸ್ ಝಗಮಗಿಸುತ್ತಿದೆ. ಪ್ರವಾಸಿಗರು ಅಷ್ಟೇ ಬಿರುಸಾಗಿ ಜಲಪಾತದತ್ತ ಹೆಜ್ಜೆ ಇಡ್ತಿದ್ದಾರೆ. ರಮ್ಯ ರಮಣೀಯ ಜೋಗದ ಸಿರಿ ಹೇಗಿದೆ ನೋಡೋಣ ಬನ್ನಿ ಈ ವರದಿಯಲ್ಲಿ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿ ಪಾತ್ರದಲ್ಲಿ ವರುಣನ ಅಬ್ಬರ. ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಲು ಕೇವಲ 2 ಅಡಿ ಬಾಕಿ ಉಳಿದಿದೆ.
ಜಲಾಶಯ ಭರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಶರಾವತಿ ನದಿಗೆ 11,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ಪರಿಣಾಮ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಚಿಮ್ಮುತ್ತಿದೆ. ರಾಜ ರಾಣಿ ರೋರರ್ ರಾಕೆಟ್ ವೈಭವ ಅದ್ಭುತವಾಗಿದೆ. ಈ ವರ್ಷ ತುಂಬ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಫಾಲ್ಸ್ ಭಾಳ ಬ್ಯೂಟಿಫುಲ್ ಆಗಿದೆ. ಇಟ್ ಇಸ್ ಓವರ್ ಫ್ಲೋಯಿಂಗ್ ಆ್ಯಂಡ್ ದ ಪೆನಾರಮಿಕ್ ವ್ಯೂ ಇಸ್ ಬ್ಯೂಟಿಫುಲ್ ಆ್ಯಂಡ್ ಲಾಟ್ ಆಫ್ ಟೂರಿಸ್ಟ್ ಆಲ್ಸೋ ಹ್ಯಾವ್ ಕಮ್ ಹಿಯರ್ ಕಂಪೇರ್ಡ್ ಟು ಲಾಸ್ಟ್ ಇಯರ್ ಆ್ಯಂಡ್ ಪ್ರಿವಿಯಸ್ ಇಯರ್. ಟೂರಿಸ್ಟ್ ಹ್ಯಾವ್ ಇನ್ಕ್ರೀಸ್ಡ್ ಆ್ಯಂಡ್ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಸೈಟ್ ಸೀಯಿಂಗ್. ಎಲ್ಲ ಓಕೆ, ಆದರೆ ಜೋಗ್ ವೈಭವವನ್ನ ಮತ್ತಷ್ಟು ಹೆಚ್ಚಿಸಲು ಅಸ್ತಿತ್ವಕ್ಕೆ ಬಂದ ಜೋಗ ಅಭಿವೃದ್ಧಿ ಮತ್ತು ನಿರ್ವಹಣಾ ಪ್ರಾಧಿಕಾರದ ಕಾಮಗಾರಿಗಳು ಮಾತ್ರ ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಿಲ್ಲ ಯಾಕೆ? ಪ್ರವಾಸಿಗರಿಗೆ ನಿರ್ಮಿಸಿರುವ ಯಾತ್ರೆ ನಿವಾಸಗಳು ಪಾಳು ಬಿದ್ದಿವೆ. ಊಟೋಪಚಾರಕ್ಕೆ ಸರಿಯಾದ ಒಂದು ಹೋಟೆಲ್ ಇಲ್ಲ. ಇನ್ನು ಮಳೆ ಬಂದ್ರೆ ಶೆಲ್ಟರ್ಗಳ ವ್ಯವಸ್ಥೆ ಇಲ್ಲ. ಫಾಲ್ಸ್ ಏನೋ ತುಂಬ ಚೆನ್ನಾಗಿದೆ, ಆದರೆ ಇಲ್ಲಿ ಬಂದಾಗ ನಮಗೆ ಸರಿಯಾದ ಒಂದು ಫುಡ್ ಅದು ಫೆಸಿಲಿಟೀಸ್ ಸರಿ ಇರಲಿಲ್ಲ. ಸೊ ಬಂದವ್ರಿಗೆ ಸ್ವಲ್ಪ ಅದು ಇಂಪ್ರೂವ್ ಮಾಡಿದ್ರೆ ಒಳ್ಳೆಯದು. ಭಾಳ ಜನ ಬರ್ತಾರೆ, ಸೊ ಅದಕ್ಕೆ ಸ್ವಲ್ಪ ಪ್ರಾಪರ್ ಫೆಸಿಲಿಟೀಸ್ ಕೊಡಬೇಕನ್ಸುತ್ತೆ. ಇನ್ನು ಮುಂಗಾರು ಮಳೆ ಚಿತ್ರದ ಬಳಿಕ ಜಲಪಾತದ ಮೇಲಿನಿಂದ ಜೋಗ್ ಫಾಲ್ಸ್ ನೋಡುವ ವಿಚಿತ್ರ ಕ್ರೇಜ್ಗೆ ಪ್ರವಾಸಿಗರು ಬಿದ್ದಿದ್ದಾರೆ. ಹೀಗಾಗಿ ಕಾಲು ಜಾರಿ ಮರಣವನ್ನಪ್ಪುವ ಘಟನೆಗಳು ಹೆಚ್ಚಾಗಿವೆಯಂತೆ. ಚಲೋ ನೋಡಲಿಕ್ಕೆಲ್ಲ ಚಲೋ ಉಂಟು. ಅಲ್ಲಿ ಇರಲಿಕ್ಕೆ ಸ್ವಲ್ಪ ಅನುಕೂಲ ಇಲ್ಲ. ಮತ್ತು ಇಲ್ಲಿ ಅಷ್ಟೇನು ಫಾಲ್ಸ್ ನೋಡಿ ಭಾಳ ಸಂತೋಷ ಅನ್ನಿಸ್ತಿದೆ. ಇಲ್ಲಿ ಭಾಳ ನೀರು ಬಿದ್ದು ಈಗ ತುಂಬ ಹರಿತಾ ಇದೆ. ನೋಡುಗರಿಗೆ ಮುದ ನೀಡುವ ಜೋಗಕ್ಕೆ ಮತ್ತಷ್ಟು ಸೌಕರ್ಯ ಸವಲತ್ತುಗಳು ಸಿಕ್ಕಿ ವ್ಯವಸ್ಥಿತ ಪ್ರವಾಸಿ ತಾಣವಾಗಲಿ ಅನ್ನೋದು ಸದ್ಯದ ಆಶಯ. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7 ಶಿವಮೊಗ್ಗ.